ತುಂಬ ಜನ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿದೆ ಅಲ್ಲೆಲ್ಲಿ ನೋಡುವಾಗ ಕೆಲವರು ದುಃಖ ಪಡ್ತಾ ಇರ್ತಾರೆ, ಅಂಗವಿಕಲರು. ಯಾರು ದುಃಖ ಪಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಿಮ್ಮ ದೇಹವು ದೇವರಿಗೆ ಆಲಯವಂತ ಹೇಳಿದ್ದಾರೆ. ಯಾವಾಗ ಆಲಯವಾಗುತ್ತೆ ಅಂತ ನೋಡುವಾಗ ದೇವರ ವಾಕ್ಯಕ್ಕೆ, ಕ್ರಿಸ್ತನ ವಾಕ್ಯಕ್ಕೆ ನೀನು ಮನಸ್ಸು ಕೊಟ್ಟಾಗ, ಕ್ರಿಸ್ತನ ಮಾತುಗಳಿಗೆ ವಿಧೇಯನಾದಾಗ, ಕ್ರಿಸ್ತನ ಮಾತುಗಳನ್ನು ಹೃದಯದಲ್ಲಿ ಸೇರಿಸಿಕೊಂಡಾಗ ನಿನ್ನ ದೇಹವು ದೇವರಿಗೆ ಆಲಯವಾಗುತ್ತೆ. ಕಾಲುಗಳಿಲ್ವ? ಪರವಾಗಿಲ್ಲ, ಆ ದೇಹ ದೇವರಿಗೆ ಆಲಯ. ಕೈಗಳಿಲ್ವ? ಪರವಾಗಿಲ್ಲ, ಆ ದೇಹವು ದೇವರಿಗೆ ಆಲಯ. ಕಣ್ಣುಗಳಿಲ್ವ? ಪರವಾಗಿಲ್ಲ, ಆ ದೇಹವು ದೇವರಿಗೆ ಆಲಯ. ಅಬ್ಬಾ, ಎಷ್ಟು ಅದ್ಭುತ ರೀ! ದೇವರು ನಿವಾಸಿಸುವಂಥ ದೇಹನ ನಿಮ್ಮದು, ಹೌದಮ್ಮ? ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರ ದೇವ್ರ ಮಕ್ಕಳಿಗೆ. ಯಾರಾದ್ರೂ ಹೇಳ್ತಾರೆ, ಅರಸರು ಬಂದು ಹೇಳ್ತಾರ, ನಿನ್ನ ಹೃದಯದಲ್ಲಿ ನಾನು ಇರ್ತೀನಪ್ಪ ಅಂತ ಹೇಳ್ತಾನೆ ಅರಸನು? ಬರ್ತಾನ? ಕುಂಟರ ಬಳಿಯಲ್ಲಿ, ಕುರುಡರ ಬಳಿಯಲ್ಲಿ ಬರ್ತಾನೆ, ನೋಡಿ ಅಲ್ಲಿಂದ ನೋಡಿ ವಾಪಸ್ ಹೋಗ್ತಾನೆ. ಏನೋ ಇದ್ದರೆ ಏನ್ರಿ, ಒಬ್ಬ ಯಜಮಾನನಿಗೆ 2 ಕಾಲಿಲ್ಲ. ಒಬ್ಬ ಯಜಮಾನನಿಗೆ 2 ಕಾಲಿಲ್ಲ. 2 ಕಾಲಿಲ್ಲದಂಥ ಯಜಮಾನನಿಗೆ 2 10,000 ರೂಪಾಯಿ ನೋಟಿನ ಕಟ್ಟುಗಳನ್ನು ತೆಗೆದು ಹಿಂಗೆ ಬಿಸಾಡಿದ. ಅವರು ಅಲ್ಲಿದ್ದಾರೆ, ಕಾರ್ನಲ್ಲಿ ಈತ ಇದ್ದಾನೆ, ಹಿಂಗೆ ಬಿಸಾಡಿದ್ದಾನೆ. ಯೇಸು ಕ್ರಿಸ್ತರು ಆಗಲ್ಲ, ಅಪ್ಪಿಕೊಡ್ತಾರೆ, ನಿಮ್ಮನ್ನು ಅಪ್ಪಿಕೊಳ್ತಾರೆ. ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ, ನಿಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ, ನಿಮ್ಮ ದೇಹದಲ್ಲಿ ಇರೋದಕ್ಕೆ, ನಿಮ್ಮ ಹೃದಯದಲ್ಲಿ. ಆ ದೇಹ ದೇವರಿಗೆ ಗರ್ಭಗುಡಿಯಂತೆ, ದೇವರಿಗೆ ಆಲಯವಂತೆ, ದೇವರಿಗೆ ಆಲಯವಂತೆ. ಆ ದೇವರಿಗೆ ಮಂದಿರದಗೋಸ್ಕರ, ದೇವರಿಗೆ ಆಲಯದಗೋಸ್ಕರ ತಂದೆಯಾದ ದೇವರು ತನ್ನ ಅಂಗೈಯಲ್ಲಿ ಚಿತ್ರೀಕರಿಸಿಕೊಂಡಿದ್ದಾರೆ. ಅಂದರೆ ನೀವು ಎಷ್ಟು ಶ್ರೇಷ್ಠರು, ಎಷ್ಟು ಉನ್ನತರು ಎನ್ನುವಂಥದ್ದು ನಮ್ಗೆ ಅರ್ಥ ಆಗಬೇಕು.